ಇಂದು ನಾನು ಪರಸ್ಪರತೆ ಅಥವಾ ಪರಸ್ಪರವಾದದ ಕಥೆಯೊಂದಿಗೆ ಬಂದಿದ್ದೇನೆ. ಪರಸ್ಪರತೆ ಎಂದರೆ ಏನು ಎಂಬ ಯೋಚನೆ ನಿಮಗೆ ಬಂದಿರಬೇಕು ಅಲ್ವಾ? ಇದರ ಅರ್ಥ ಪರಿಸರದಲ್ಲಿ ಎರಡು ಅಥವಾ ಹೆಚ್ಚಿನ ಜೀವಿಗಳು ಒಬ್ಬರಿಗೊಬ್ಬರು ಉಪಕಾರದಿಂದ ಲಾಭ ಪಡೆಯುವುದು. ಅದು ಸಸ್ಯವೂ ಸಹ ಆಗಿರಬಹುದು. ಇದು ಕಾರ್ಯಕ್ಕೆ ಒಳಗಾದ ಜೀವಿಗಳ ಪರಸ್ಪರ ಒಳಿತಿಗೆ ಕಾರಣವಾಗುತ್ತದೆ. ಇದರ ಉದಾಹರಣೆಯ ಕಥೆ ಹೀಗಿದೆ. ಮೊಸಳೆ ಮತ್ತು ಈಜಿಪ್ಷಿಯನ್ ಪ್ಲೋವರ್ ಹಕ್ಕಿಯ ಸಂಬಂಧ ಅತಿ ವಿಶೇಷವಾದದ್ದು. ಮೊಸಳೆ ಭೂಮಿಯ ಮೇಲೆ ಬಾಯಿ ತೆರೆದು ವಿಶ್ರಮಿಸುತ್ತಿರುವಾಗ ಹಕ್ಕಿಯೊಂದು ಅದರ ಬಾಯಿಂದ ಆಹಾರವನ್ನು ಹೆಕ್ಕಿ ತಿನ್ನುವ ದೃಶ್ಯ ಬಹುಸಾಮಾನ್ಯ. ಪ್ಲೋವರ್ ಹಕ್ಕಿ ಮೊಸಳೆಯ ಬಾಯೊಳಗೇ ಕುಳಿತಿದ್ದರೂ ಸಹ ಅದಕ್ಕೆ ಮೊಸಳೆ ಏನೂ ತೊಂದರೆ ಮಾಡುವುದಿಲ್ಲ. ಹಕ್ಕಿಯು ಒಂದೊಂದಾಗಿ ಮೊಸಳೆಯ ಬಾಯಲ್ಲಿರುವ ಆಹಾರ ಪದಾರ್ಥ ಹಾಗೂ ಜಂತುಗಳನ್ನು ಹೆಕ್ಕಿ ತಿಂದು ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತದೆ. ಇದರಿಂದ ಮೊಸಳೆಯ ಹಲ್ಲುಗಳೂ ಸಹ ಶುಚಿಗೊಂಡು ಸೋಂಕಿನ ಸಾಧ್ಯತೆ ಕಡಿಮೆ ಮಾಡುತ್ತದೆ. ಇದರ ನೀತಿ ಏನು ಹೇಳಿ? ಪರಸ್ಪರತೆ ಸಹಜೀವನಕ್ಕೆ ಉತ್ತೇಜನ ನೀಡುತ್ತದೆ. ಇಂದಿನ ಪುಟ್ಟ ಕಥೆ ಹೇಗಿತ್ತು? ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ.